ಮತ್ತು ವಿಶೇಷವಾಗಿ ಇವತ್ತು ಒಂದು ವಿಶೇಷವಾದಂಥ ಒಂದು ದಿನ. ಇವತ್ತು ನಮ್ಮ ದೇಶ ವಿಭಜನೆ ಆದಂಥ ಒಂದು ದಿನ. ಘನ ಸರ್ಕಾರ, ಕೇಂದ್ರ ಸರ್ಕಾರ, ಹೆಮ್ಮೆಯ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಜಿಯವರು ಈ ದೇಶಕ್ಕೆ ಕರೆಯನ್ನು ಕೊಟ್ಟಿದ್ದಾರೆ. ಇವತ್ತು ದೇಶ ವಿಭಜನೆ ಆದಂಥ ಒಂದು ಸಂದರ್ಭವನ್ನು ಇಟ್ಕೊಂಡು ವಿಭಜನ್ ವಿಭಜಿತ್ ಸ್ಮೃತಿ ದಿನ, ವಿಭಜನ ವಿಭಜಿತ ಸ್ಮೃತಿ ದಿನವನ್ನು ಆಚರಣೆಯನ್ನು ಮಾಡಬೇಕು. ಈ ದೇಶ ವಿಭಜನೆ ಆಗುವಂಥ ಒಂದು ಸಂದರ್ಭದಲ್ಲಿ ಅನೇಕ ಸ್ವಾತಂತ್ರ್ಯಕ್ಕೋಸ್ಕರ ಬಲಿದಾನ ಮಾಡಿದಂಥ ಕುಟುಂಬಗಳನ್ನು, ಹುತಾತ್ಮರನ್ನ, ನಿರಾಶ್ರಿತರನ್ನ ನೆನೆಸ್ಕೊಂಡು ಅವರ ಸ್ಮರಣೆಯನ್ನು ಮಾಡಿಕೊಂಡು ಈಗಿರುವಂತಹ ಕುಟುಂಬಕ್ಕೆ ಧೈರ್ಯವನ್ನು ತುಂಬುವಂಥ ಕೆಲಸವನ್ನು ಮಾಡಬೇಕು, ಶಾಂತಿಯನ್ನು ತುಂಬುವಂಥ ಕೆಲಸವನ್ನು ಮಾಡಬೇಕು, ಶ್ರದ್ಧಾಂಜಲಿಯನ್ನು ಅರ್ಪಣೆ ಮಾಡಬೇಕು ಅಂಥೇಳಿ ಕರೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ವೇದಿಕೆ ಮುಖಾಂತರ ಆ ಎಲ್ಲ ವೀರರನ್ನ, ಹುತಾತ್ಮರನ್ನ ಈ ಸಂದರ್ಭದಲ್ಲಿ ಮೊದಲಾಗಿ ನೆನೆಸ್ಕೊಳ್ತಾ ಇದ್ದೀನಿ. ನಿನ್ನೆ ಸಂಜೆ ನಾನು ಸೆಷನ್ ಮುಗಿಸ್ಕೊಂಡು ಬರ್ತಿದ್ದಾಗೆ ಪತ್ರಿಕೆಯನ್ನು ನೋಡಿದಾಗ ನನಗೆ ಆಶ್ಚರ್ಯ ಆಯಿತು. ಈಗ ತಾನೇ ಪ್ರಮಾಣ ವಚನ ತೆಗೆದುಕೊಂಡಂತ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ರಾಜ್ಯದಲ್ಲಿ ಒಂದು ವರ್ಷ ಗುಟ್ಕಾವನ್ನ, ಪಾನ್ ಮಸಾಲವನ್ನ ಮಾರಾಟವನ್ನ ನಿಷೇಧಿಸಿ ಆಹಾರ ಸುರಕ್ಷತೆ ಇಲಾಖೆಯಿಂದ ಪ್ರಕಟಣೆ ಮಾಡಿದ್ದು ನಮ್ಮ ಪತ್ರಿಕೆಯಲ್ಲಿ ನಿನ್ನೆ ಸಂಜೆ ನೋಡಿದೆ. ಆಶ್ಚರ್ಯ ಅನಿಸುತ್ತೆ. ಇದ್ದಕ್ಕಿದ್ದಂಗೆ ಈ ನಿಲುವನ್ನ ಯಾಕೆ ರಾಜ್ಯ ಸರ್ಕಾರ ತೆಗೆದುಕೊಳ್ತಾ ಇದೆ? ಮತ್ತೆ ನಾವ್ಯಾರು ಕೂಡ ಗುಟ್ಕಾ ಇರ್ಬೋದು, ತಂಬಾಕಿರ್ಬೋದು, ಈ ನಿಕೋಟಿನ್ ಉತ್ಪನ್ನಗಳ ಪರವಾಗಿ ನಾವ್ಯಾರು ಕೂಡ ಇಲ್ಲ. ಅದ್ರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಬೇಕಾಗತ್ತೆ. ಆದರೆ ಇಂಥ ಸಂದರ್ಭದಲ್ಲಿ, ಸೂಕ್ಷ್ಮವಾದಂಥ ಒಂದು ಸಂದರ್ಭದಲ್ಲಿ ಅಡಿಕೆ ಬೆಳೆಗಾರರನ್ನ, ರೈತರನ್ನು ಕೂಡ ಹಿತದೃಷ್ಟಿಯನ್ನ ಕಣ್ಮುಂದೆ ಇಟ್ಕೊಂಡು ಎಚ್ಚರಿಕೆಯಿಂದ ಹೆಜ್ಜೆಯನ್ನ, ಚಿಂತನೆಯನ್ನ ಮಾಡಬೇಕಾಗಿತ್ತು ಈ ರಾಜ್ಯ ಸರ್ಕಾರ. ತಮಗೆಲ್ಲರೂ ಕೂಡ ಗೊತ್ತಿದೆ, ಈಗಾಗಲೇ ಬಯಲುಸೀಮೆ, ನಮ್ಮ ಉದಾಹರಣೆ ನಮ್ಮ ಶಿವಮೊಗ್ಗ ಕ್ಷೇತ್ರದಲ್ಲಿ ಸೊರಬ, ಶಿಕಾರಿಪುರ, ಗ್ರಾಮಾಂತರದ ಕೆಲವು ಭಾಗದಲ್ಲಿ ಈಗಾಗಲೇ ಅಡಿಕೆ ಕೊಯ್ಲು ಶುರುವಾಗಿದೆ. ಮಲೆನಾಡು ಭಾಗದಲ್ಲಿ ಮೊನ್ನೆ ನೀವು ತಾವೇ ಪತ್ರಿಕೆ ಮುಖಾಂತರ ರಾಜ್ಯ ಜನರಿಗೆ ತಿಳಿಸುವಂತ ಪ್ರಯತ್ನವನ್ನು ಮಾಡಿದ್ರಿ. ಇಡೀ ದೇಶದಲ್ಲಿ ಸುಮಾರು 7.8 ಲಕ್ಷ ಹೆಕ್ಟೇರ್ ಅಡಿಕೆ ಬೆಳೀತಾ ಇದ್ರೆ ಅದರಲ್ಲಿ 5 ಲಕ್ಷ ಚಿಲ್ಲರೆ ಲಕ್ಷ ಹೆಕ್ಟೇರ್ ನಮ್ಮ ರಾಜ್ಯದಲ್ಲಿ ಬೆಳೀತಾ ಇದ್ದಾರೆ. ಅದರಲ್ಲಿ ಶಿವಮೊಗ್ಗ ಕ್ಷೇತ್ರದಲ್ಲಿ ಸುಮಾರು 2.5 ಲಕ್ಷ, 2.25 ಲಕ್ಷ ಹೆಕ್ಟೇರ್ ಅಷ್ಟು ಅಡಿಕೆ ಬೆಳೆ ವಿಸ್ತರಣೆ ಆಗಿದೆ. ಅದರ ಬೆಳೆ ವಿಸ್ತರಣೆ ಆಗಿದೆ. ಆದರೆ ಇಳುವರಿ 35% ಕಮ್ಮಿ ಆಗಿದೆ ಅಂತ ಹೇಳಿ ಅಧಿಕೃತವಾಗಿ ಪಾರ್ಲಿಮೆಂಟ್ ಅಲ್ಲಿ ಕೃಷಿ ಇಲಾಖೆಯಿಂದ, ಕಾಮರ್ಸ್ ಡಿಪಾರ್ಟ್ಮೆಂಟ್ ಇಂದ ಸಿಕ್ಕಂತ ಉತ್ತರವನ್ನು ಕೂಡ ತಮ್ಮ ಮುಖಾಂತರ ನಾನು ಹಂಚಿಕೊಂಡಿದ್ದೀನಿ. ಕಾರಣ ಏನು? ಅಡಿಕೆ ಬೆಳೆಗಾರರು ಬೆಳೆ ವಿಸ್ತರಣೆ ಆಗ್ತಾ ಇದೆ, ಆದಾಯ ಕಮ್ಮಿ ಆಗ್ತಾ ಇದೆ. ಅವ್ರು ಬೆಳೀತಿರುವಂತ ಆ ಫಸಲಿಗೆ ನೂರಾರು ರೋಗಗಳು, ಹಳದಿ ಎಲೆ ರೋಗ ಅಂತೆ, ಇನ್ನೊಂದು ರೋಗ ಅಂತೆ, ಕೊಳೆ ರೋಗ ಅಂತೆ, ಮಲೆನಾಡಲ್ಲಿ ಕಣ್ಣೀರು ಹಾಕ್ತಾ ಇದ್ದಾರೆ. ಮತ್ತೆ ಇದ್ರ ಮಧ್ಯೆ ಇನ್ನೂ ಕೂಡ ತಲೆ ಮೇಲೆ ಹೊತ್ಕೊಂಡು ಗಡಿಯನ್ನ ದಾಟಿಸುವಂತ ಒಂದು
ಕೆಲಸ ಬಾರ್ಡ್ರಲ್ಲಿ ಬಾಂಗ್ಲಾ ಇರ್ಬೋದು, ಮೈಮಾರ್ ಇರ್ಬೋದು, ಈ ಅಕ್ಕಪಕ್ಕದ ನಮ್ಮ ಅಡ್ಜಸೆಂಟ್ ಕಂಟ್ರೀಸ್ ಏನಿದೆ ಅಲ್ಲಿ ಇಲ್ಲಿಗಲ್ ಆಗಿ ಅಡಿಕೆ ಬರ್ತಾ ಇದೆ. ಇದನ್ನ ನಮ್ಮ ಹಿರಿಯರಂತ ಸನ್ಮಾನಶುದ್ಧ ಜ್ಞಾನೇಂದ್ರ ಅವರ ನೇತೃತ್ವದಲ್ಲಿ, ಸನ್ಮಾನಶುದ್ಧ ಕಾಗೇರಿ ಅವರು ಇರ್ಬೋದು, ಕೋಟಾ ಶಿವಸ್ ಪೂಜಾರಿ ಇರ್ಬೋದು, ಮ್ಯಾಮ್ಕೋ ಸ್ಕ್ಯಾಮ್ಕೋ ಇವರೆಲ್ಲ ನೇತೃತ್ವದಲ್ಲಿ ಗೌರವಿತ ಗೃಹ ಸಚಿವರನ್ನು ಕೂಡ ಭೇಟಿ ಮಾಡಿ ಅಲ್ಲೇನ್ ಬಿಗಿ ಮಾಡಬೇಕು ಆ ದಿಕ್ಕಲ್ಲೂ ಕೂಡ ಇನ್ನು ಹೆಚ್ಚು ಬಿಗಿ ಮಾಡುವಂಥ ದಿಕ್ಕಿನಲ್ಲಿ, ಮತ್ತೆ ಇನ್ನೊಂದು ಕಡೆಗೆ ಅಡಿಕೆ ಬೆಳೆಗಾರರಿಗೆ ಪೂರಕವಾಗಿ ನಾವು ಇಂಪೋರ್ಟ್ ಮಾಡ್ಕೊಂಡಂತ ಅಡಿಕೆಗೆ ಇಂಪೋರ್ಟ್ ಡ್ಯೂಟಿಯನ್ನು ಹೆಚ್ಚಿಗೆ ಮಾಡಿ ಇಂಪೋರ್ಟ್ ಆಗುವಂತ ಅಡಿಕೆನೂ ಕೂಡ ಎಷ್ಟು ಕಮ್ಮಿ ಮಾಡ್ಲಿಕ್ಕಾಗತ್ತೆ ಆ ದಿಕ್ಕಲ್ಲೂ ಕೂಡ ಪ್ರಯತ್ನಗಳು ನಮ್ಮ ಕೇಂದ್ರ ಸರ್ಕಾರದಿಂದ ಕಳೆದ 8-10 ವರ್ಷದಿಂದ ಸುದೀರ್ಘವಾಗಿ ತಂದೆ ಆದಂತ ಒಂದು ಪ್ರಯತ್ನ ಒಂದು ಕಡೆಗೆ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ಇದೇ UPA ಸರ್ಕಾರ ಇದ್ದಾಗ 2000 ಗುಲಾಂ ನಬಿ ಆಜಾದ್ ಆ ಟೈಮಲ್ಲಿ ಫುಡ್ ಮಿನಿಸ್ಟರ್ ಇದ್ರು, ಮನಮೋಹನ್ ಸಿಂಗ್ ಜಿ ದೇಶದ ಪ್ರಧಾನಮಂತ್ರಿಗಳಾಗಿದ್ದರು. ಸುಪ್ರೀಂ ಕೋರ್ಟಿಗೆ ಅಫಿಡೇವಿಟ್ ಅನ್ನ ಕೊಟ್ಬಿಟ್ರು ವಿಷಹಾನಿಕರ ಅಡಿಕೆ ಅನ್ನೋ ರೀತಿಯಲ್ಲಿ. ಆ ಮುಳುಮೇಲೆ ಬಿದ್ದಂತ ಬಟ್ಟೆಯನ್ನ ಹರಿಯದ ರೀತಿಯಲ್ಲಿ ಹುಷಾರಾಗಿ ಎತ್ಕೊಳ್ಳುವಂತ ದೊಡ್ಡ ಪ್ರಯತ್ನ ಇನ್ನೊಂದು ಕಡೆಗೆ ಪ್ರಯತ್ನಗಳು ನಡೀತಾ ಇದೆ. ಸೊ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ರೈತರ ಹೊಟ್ಟೆ ಮೇಲೆ ಹೊಡೆಯುವಂತ ಒಂದು ಕೆಲಸವನ್ನ ಈ ಕಾಂಗ್ರೆಸ್ ಸರ್ಕಾರ ಯಾಕೆ ಈ ಸತಿ ಈ ಒಂದು ಸಂದರ್ಭದಲ್ಲಿ ಇಷ್ಟೊಂದು ಗಡಿಬಿಡಿಯಲ್ಲಿ, ಮೊನ್ನೆ ಮಹಾರಾಷ್ಟ್ರದಲ್ಲೂ ಕೂಡ ನಮ್ಮ ರಾಜ್ಯದ ನಮ್ಮ ಜಿಲ್ಲೆಯ ವರ್ತಕರ ಲಾರಿಯನ್ನ, ಸೊಸೈಟಿಗಳ ಲಾರಿಗಳನ್ನ ಹಿಡಿಯುವಂತ ಒಂದು ಪ್ರಯತ್ನವನ್ನು ಮಾಡಿದಾಗ ಅದನ್ನ ಸಮಸ್ಯೆ ಇಲ್ಲದ ರೀತಿಯಲ್ಲಿ ಹೊರಗೆ ತರುವಂತ ಒಂದು ಪ್ರಯತ್ನ ಕೂಡ ಮಾಡಿದ್ದು ನಿಮಗೆಲ್ಲರೂ ಕೂಡ ಗೊತ್ತಂತ ವಿಚಾರ. ಹಾಗಾಗಿ ಇಷ್ಟೊಂದು ಮಧ್ಯ ಕರ್ನಾಟಕದಲ್ಲಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಚಿಕ್ಕಮಗಳೂರು, ದುರ್ಗ, ದಾವಣಗೆರೆ ಇಲ್ಲೆಲ್ಲ ಕೂಡ ಬೆಳೀತಾ ಇದ್ದೀವಿ. ಮತ್ತೆ ಸಂಪೂರ್ಣವಾಗಿ ನಿಷೇಧ ಮಾಡುವಂತ ಅಧಿಕಾರ ಸರ್ಕಾರಕ್ಕಿಲ್ಲ. ಏನೇ ಆಗ್ಬೇಕು ಕೂಡ ಪಾರ್ಲಿಮೆಂಟ್ ಅಲ್ಲೂ ಕೂಡ ಅಲ್ಲಿ ಮಸೂದೆಯನ್ನ ಪಾಸ್ ಮಾಡಬೇಕಾಗತ್ತೆ. ಹಾಗೆ ಟೆಂಪ್ರರಿ ಆಗಿ ತಮಗೆ ಗೊತ್ತಿರ್ಬೋದು, ಸುಪ್ರೀಂ ಕೋರ್ಟ್ ಆದೇಶ ಇದೆ, 2 ರೀತಿ ಬ್ಯಾನ್ಗಳನ್ನ ಮಾಡ್ಬೋದು, ಬ್ಲಾಂಕೆಟ್ ಬ್ಯಾನ್ ಮತ್ತೆ ಸ್ವೀಪಿಂಗ್ ಬ್ಯಾನ್ ಅಂತ ಹೇಳಿ. ಬ್ಲಾಂಕೆಟ್ ಬ್ಯಾನ್ ಪ್ರಕಾರ ಸಂಪೂರ್ಣವಾಗಿ ಸರ್ವಕಾಲಿಕವಾಗಿ ಪರ್ಮನೆಂಟ್ ಆಗಿ ಬ್ಯಾನ್ ಅನ್ನು ಮಾಡುವಂತ ಅಧಿಕಾರ ರಾಜ್ಯ ಸರ್ಕಾರಕ್ಕಿಲ್ಲ. ಇದು ಒಂದು. ಎರಡನೇದು ಸ್ವೀಪಿಂಗ್ ಬ್ಯಾನ್, ನಿರ್ದಿಷ್ಟ ಅವಧಿಗೆ ಬ್ಯಾನ್ ಅನ್ನು ಮಾಡುವಂತ ಒಂದು ಅವಕಾಶ, ಅಧಿಕಾರ ರಾಜ್ಯ ಸರ್ಕಾರಕ್ಕಿದೆ. ಹಾಗಾಗಿ ಈ ಕಾನೂನಿನ ಅಡಿಯಲ್ಲಿ ಎಲ್ಲೋ ಒಂದ್ ಕಡೆಗೆ ಕಾಂಗ್ರೆಸ್ ಸರ್ಕಾರ ದುರುಪಯೋಗ ಮಾಡ್ಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಇದೆಯಾ? ಎಲ್ಲೋ ಒಂದ್ ಕಡೆಗೆ ಈ ಸಿಗರೆಟ್ ಲಾಬಿಗೆ ತಲೆಬಾಗಿ ಈ ರೀತಿಯಂತ ಕೆಲಸವನ್ನ ಮಾಡ್ತಾ ಇದ್ದೀರಾ? ನಿಮಗೆ ರಾಜ್ಯದ ಜನರ ಆರೋಗ್ಯದ ಬಗ್ಗೆ ಕಳಕಳಿ ಇದ್ದಿದ್ರೆ, ನಿಜ ಆದ್ರೆ, ಈ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದಾದ್ಮೇಲೆ ಶಾಲೆಗಳನ್ನ ಕಟ್ಟೋಕ್ಕಿಂತ, ದೇವಸ್ಥಾನಗಳನ್ನ ಹೆಚ್ಚಿಗೆ ಕಟ್ಟೋಕ್ಕಿಂತ ಹೆಚ್ಚು CL7 ಬಾರ್ ಲೈಸೆನ್ಸ್ ಅನ್ನ ಹಳ್ಳಿಗೆ ಕೊಡ್ತಾ ಇದ್ರಲ್ಲ, ಹರಾಜ್ ಮುಖಾಂತರ. ಹರಾಜು ಅಥವಾ ಟ್ರಾನ್ಸ್ಪರೆನ್ಸಿಗೆ ಪಾಪ ಆ ವರ್ಡ್ ಅನ್ನು ಉಪಯೋಗಿಸ್ಬೇಕು, ಬೇರೆ ಏನೇನು ನಡೀತಿದೆ ಅಂತೇಳಿ ಬಂದು ಹೇಳ್ತಾ ಇದ್ದಾರೆ, ಅದು ಬೇರೆ. ಒಂದೊಂದು ಜಿಲ್ಲಾ ಪಂಚಾಯತ್, ಒಂದು ಹೋಬಳಿ ಒಳಗೆ 2-3 CL7 ಕೊಟ್ಟು ಕುಡಿಯುವಂತ ಸಂಖ್ಯೆ ಹೆಚ್ಚಿಗೆ ಮಾಡಿಕೊಂಡು ಕೈಲಿರುವಂತಹ ಈ ಸರ್ಕಾರ, ಯಾವುದೇ ಸರ್ಕಾರದ ಆದಾಯಗಳಿಲ್ಲ. ಸೊ ಈ ರೀತಿ ಅಡ್ಡದಾರಿಗಳ ಮುಖಾಂತರ ಆದಾಯವನ್ನು ತೆಗೆದುಕೊಂಡು ಬಂದು ಸರ್ಕಾರವನ್ನ ನಡೆಸುವಂತ ಒಂದು ಪ್ರಯತ್ನ ಈ ಸರ್ಕಾರದಲ್ಲಿ ಆಗ್ತಾ ಇದೆ. ಹಾಗಾಗಿ ಏಕಾಏಕಿ ಯಾವುದೋ ಲಾಭಿಗೆ ಒಳಗಾಗದೆ ಎಚ್ಚರಿಕೆಯಿಂದ ಇನ್ನೊಂದು ತಿಂಗಳಲ್ಲಿ ಕೊಯ್ಲು ಶುರುವಾಗುತ್ತೆ. ನಿನ್ನೆ ತಾನೇ ರಾಶಿ ಅಡಿಕೆಗೆ 4,000 ರಿಂದ 5,000, ಇವತ್ತು 50,000, 49,000 ಇಳಿದಿದೆ. ಅಡಿಕೆ ಬೆಳೆಗಾರರು ಈ ಕೇಣಿ ಅಂತ ಕೊಡ್ತಾರೆ,
ಪಾಪ ಅವರೇ ಬಂದು ಕೊಯ್ದು ಬೇಯಿಸಿ ಅವತ್ತಿನ ರೇಟ್ ಪ್ರಕಾರ ರೈತರ ಒಂದು ಅಡಿಕೆಯನ್ನು ಕೊಯ್ಲಿಕ್ಕೋಸ್ಕರ ರೇಟನ್ನು ಫಿಕ್ಸ್ ಮಾಡುವಂಥ ಒಂದು ಸಂದರ್ಭ. ಇನ್ನೊಂದು ಕಡೆಗೆ ನಿನ್ನೆ ನಮ್ಮ ಮ್ಯಾಮ್ಕೋಸಿನ ಉಪಾಧ್ಯಕ್ಷರಿಗೆ ಫೋನ್ ಮಾಡಿದೆ ಮಹೇಶ್ ಅವರಿಗೆ. ಅವ್ರು ಹೇಳ್ತಾರೆ ಸುಮಾರು 1.25 ಲಕ್ಷ ಕ್ವಿಂಟಲ್ ಅಡಿಕೆ ಬರ ನನ್ನೆಲ್ಲ ಸ್ಟಾಕ್ ಇದೆ. ಬೇರೆ ಬೇರೆ ಸಹಕಾರ ಸಂಘಗಳಲ್ಲಿ ಎಷ್ಟಿರ್ಬೋದು, ವರ್ತಕರ ಕೈಯಲ್ಲಿ ಎಷ್ಟಿರ್ಬೋದು, ರೈತರ ಕೈಯಲ್ಲಿ ಎಷ್ಟಿರ್ಬೋದು. ಈ ರೀತಿ ಏಕಾಏಕಿ ರೈತರ ಕೈಯಲ್ಲಿ ಇರುವಂತಹ ಫಸಲು ಇರುವಂತಹ ಸಂದರ್ಭದಲ್ಲಿ ನೀವು ಈ ರೀತಿಯ ಒಂದು ನಿಷೇಧ ಅಂತ ಹೇಳಿ ಎಲ್ಲೋ ಒಂದ್ ಕಡೆಗೆ ದುರುದ್ದೇಶವನ್ನ ಇಟ್ಕೊಂಡು ನಿಷೇಧ ಇದೆ. ಅದು ಒಳ್ಳೆ ಉದ್ದೇಶ ಇಲ್ಲ ಇದ್ರ ಹಿಂದೆ ಮಾಡುವಂತ ಮುಖಾಂತರ ಅಡಿಕೆ ಬೆಳೆಗಾರರ ವರ್ತಕರ ಹೊಟ್ಟೆ ಮೇಲೆ ಹೊಡೆಯುವಂತ ಕೆಲಸ. ಇಡೀ ನಮ್ಮ ಮಧ್ಯ ಕರ್ನಾಟಕದಲ್ಲಿ ಇವತ್ತು ಟ್ರೇಡ್ ಅಂಡ್ ಕಾಮರ್ಸ್ ಅದು ಯಾವುದೇ ಇರಲಿ, ಸಣ್ಣ ಪುಟ್ಟ ಒಂದು ಬಟ್ಟೆ ಅಂಗಡಿ ಇರ್ಬೋದು, ವ್ಯವಹಾರಗಳಿರ್ಬೋದು, ಹೋಟೆಲ್ ಇರ್ಬೋದು, ಕ್ಯಾಂಟೀನ್ ಇರ್ಬೋದು. ಇವತ್ತು ರೈತ ಸಮೃದ್ಧಿ ಇದ್ದಿದ್ರೆ ಅವನು ಶಿವಮೊಗ್ಗಕ್ಕೂ ತಾಲೂಕು ಕೇಂದ್ರಗಳು ಬರ್ತಾನೆ, ಚಹಾ ಕುಡಿತಾನೆ, ತಮ್ಮ ಕುಟುಂಬವನ್ನು ನಿರ್ವಹಣೆ ಮಾಡ್ಲಿಕ್ಕೋಸ್ಕರ ನನಗೆ ಇವತ್ತೊಂದು 10, 15, 20 ಒಣ ಅಡಿಕೆ ನಾನು ಬೆಳೆದು ಬೇಯಿಸಿ ಭವಿಷ್ಯವನ್ನು ಕಟ್ಟುವಂಥ ಕೆಲಸವನ್ನು ಚಿಂತನೆಯನ್ನು ಮಾಡ್ತಾ ಇರ್ತಾರೆ. ಹಾಗಾಗಿ ಇದರ ಒಂದು ಪರಿಣಾಮ ಈ ರಾಜ್ಯ ಸರ್ಕಾರ ಚಿಂತನೆ ಮಾಡೂ ಕೂಡ ದುರುದ್ದೇಶದಿಂದ ಈ ಕಾಂಗ್ರೆಸ್ ಸರ್ಕಾರ ನಿಷೇಧ ಅಂತೇಳಿ ಟೆಂಪ್ರವರಿ ಆಗಿ ಮಾಡುವ ಮುಖಾಂತರ ಸರ್ಕಾರ ಅಧಿಕಾರ ಇದೆ, ಎಲ್ಲರೂ ಬಂದನ್ನು ಮಾತಾಡಿಸ್ಲಿ ಅನ್ನುವಂಥ ಒಂದು ಚಿಂತನೆಯನ್ನು ಇಟ್ಕೊಂಡ್ರ. ಯಾಕೆಂದ್ರೆ ಮೊನ್ನೆ ಮುಂಬೈಯಲ್ಲಿ ನಮ್ಮ ಈ ಭಾಗದ ಲಾರಿಗಳನ್ನ ಸೀಸ್ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ದುರ್ಗ ಈ ಕಡೆ ಭಾಗದ ವರ್ತಕರು ಕೂಡ ಗೌರವಂತ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಮನವಿಯನ್ನು ಕೊಟ್ಟಿದ್ದಾರೆ. ನೀವು ಕೂಡ ಆ ಒಂದು ಸಮಸ್ಯೆಯಿಂದ ನಮಗೆ ಹೊರತರುವಂತ ಪ್ರಯತ್ನ ಮಾಡಿ ಅಂತ. ಈ ಸಮಸ್ಯೆಯ ಸಂದರ್ಭದಲ್ಲಿ ನಂದೊಂದು ಏನೋ ಪ್ರಹಾರನ ಕೊಡ್ಬೋದು ಅನ್ನೋ ರೀತಿಯಲ್ಲಿ 1 ವರ್ಷಕ್ಕೆ ಗುಟ್ಕವನ್ನು ನಿಷೇಧವನ್ನು ಮಾಡ್ಬೇಕು ಅಂತೇಳಿ ಪಾನ್ ಮಸಾಲವನ್ನು ಮಾಡಬೇಕು ಅಂತಿದೆ. ಈಗಾಗಲೇ ಸುಪ್ರೀಂ ಕೋರ್ಟ್ ಆದೇಶ ಇದೆ. ಅಡಿಕೆನೇ ಬೇರೆ, ಟೊಬ್ಯಾಕೋನೇ ಬೇರೆ. ಮೊದಲು 2 ಮಿಕ್ಸ್ ಮಾಡಿ ಪ್ಯಾಕೆಟ್ ಮಾಡ್ತಾ ಇದ್ರು, 2 ಬೇರೆ ಬೇರೆ ಮಾಡಿದ್ದಾರೆ. ಹಾಗಾಗಿ 2 ಮಿಕ್ಸ್ ಮಾಡಿ, ತಂಬಾಕನ್ನ ಮಿಕ್ಸ್ ಮಾಡಿ ಇರುವಂತ ಪ್ರಾಡಕ್ಟ್ ಮಾಡಲಿ. ಆ ಗುಡ್ಕ ಸ್ಯಾಟೆಸ್ಗಳನ್ನ ಬರುತ್ತೆ, ಆ ಪ್ಯಾಕೆಟ್ಗಳೇನು ಬರುತ್ತೆ ಅದು ಸಪ್ರೇಟ್ ಇರುತ್ತೆ. ಹೀಗಿದ್ದಾಗೂ ಕೂಡ ಈ ರೀತಿ ಏಕಾಏಕಿ ಮಾಡುವಂತ ಪ್ರಯತ್ನ, ತೊಂದರೆಯನ್ನು ಕೊಡುವಂತ ಪ್ರಯತ್ನ ಮಾಡಿದರೆ ದೊಡ್ಡ ಸಮಸ್ಯೆಯನ್ನ ರೈತರ ಹೊಟ್ಟೆ ಮೇಲೆ ಹೊಡೆಯುವಂತ ಕೆಲಸ ಈ ಸರ್ಕಾರ ಮಾಡಿದೆ. 24 ಗಂಟೆ ಒಳಗೆ ಆದಷ್ಟು ಬೇಗ ಇದನ್ನು ವಾಪಸ್ ತೆಗೆದುಕೊಂಡಿಲ್ಲ ಅಂದ್ರೆ ಬೀದಿಗಿಳಿದು ಹೋರಾಟ ಮಾಡಬೇಕಾಗತ್ತೆ. ಮತ್ತು ದೇಶದಲ್ಲಿ ಅನೇಕ ರಾಜ್ಯಗಳಲ್ಲೂ ಕೂಡ ಬ್ಯಾನ್ ಮಾಡಿದ್ದಾರೆ. ಸಮಯ ಸಂದರ್ಭ ನೋಡ್ಕೊಂಡು ಮಾಡಿದ್ದಾರೆ. ಈಗ ರೈತರು ಫಸಲು ಕೊಯ್ಯುವಂಥದ್ದು ಒಂದು ಸಂದರ್ಭ, ವರ್ತಕರಲ್ಲಿ ಲಕ್ಷಗಟ್ಟಲೆ ಮಾಲಿರುವಂಥ ಒಂದು ಸಂದರ್ಭ. ಮೊದಲೇ ಸರ್ಕಾರದ ಒಂದು ರಿಪೋರ್ಟ್ ಬಂದಿದೆ, 35% ಆದಾಯ ಕಮ್ಮಿ ಆಗಿದೆ, ಎಕ್ಸ್ಟೆಂಡ್ ಮಾತ್ರ ಹೆಚ್ಚಾಗಿದೆ ಅಂತೇಳಿ. ಸುಮಾರು 500 ಕೋಟಿಗಿಂತ ಹೆಚ್ಚಿನ ಟ್ಯಾಕ್ಸ್ ಅನ್ನು ಕರ್ನಾಟಕ ರಾಜ್ಯ ವರ್ತಕರು ಈ ಒಂದು ವ್ಯವಹಾರದಲ್ಲಿ ರಾಜ್ಯ ಸರ್ಕಾರಕ್ಕೆ ಕಟ್ತಿರುವಂಥ ಈ ಸಂದರ್ಭದಲ್ಲಿ ನಿಮಗೆ ನಿಜವಾಗ್ಲೂ ಕಳಕಳಿ ಇದ್ರೆ ಮಾಡಿ, ಎಲ್ಲದೂ ಲಾಭ, ಎಲ್ಲದೂ ಕೂಡ ಬ್ಯಾನ್ ಮಾಡಿ. ತಾವೇ ತಗೊಳ್ಳಿ ಅಂಕಿಅಂಶ ಎಷ್ಟು ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಒಂದು ಸಾವಿರಾರು, ನನ್ಗೆ ಗೊತ್ತಿಲ್ಲ ಅಂಕಿಅಂಶ, CL7 ಬಾರ್ ಲೈಸೆನ್ಸ್ 4 ಅಟ್ಯಾಚ್ ರೂಮ್ ಇದ್ರೆ ಸಾಕು, ಅವರಿಗೆ ಈಸಿಯಾಗಿ ಲೈಸೆನ್ಸ್ ಕೊಡುವಂತ ಅಧಿಕೃತ ಮತ್ತು ಅನಧಿಕೃತ 2 ಫೀಸನ್ನು ತೆಗೆದುಕೊಂಡು ಕೊಡುವಂತ ಕೆಲಸ ಆಗ್ತಾ ಇದೆ. ಹಾಗಾಗಿ ಈ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಈ ತಪ್ಪು ನಿರ್ಧಾರವನ್ನ ನೀವೇನು ಆಲ್ರೆಡಿ ತೆಗೆದುಕೊಂಡಿದ್ದೀರಿ. ನಿನ್ನೆ ಗೌರವಾನ್ವಿತ ಜ್ಞಾನೇಂದ್ರ ಅವರ ಒಂದು ನೇತೃತ್ವದಲ್ಲಿ ಮುಖ್ಯಮಂತ್ರಿಗಳನ್ನು ಕೂಡ ಭೇಟಿ ಮಾಡಿ ಅವ್ರ ಗಮನಕ್ಕೆ ತರುವಂತ ಕೆಲಸಗಳಾಗಿದೆ. ಈಗಾಗಲೇ ನಿನ್ನೆಗೂ ಇವತ್ತು ಒಂದು ಕ್ವಿಂಟಾಲಿಗೆ 5,000 ರೂಪಾಯಿ ರೇಟ್ ಕಮ್ಮಿ ಆಗಿದೆ. ನಾಳೆ ಇನ್ನು ಹೆಚ್ಚು ರೈತರಿಗೆ ಏನಾದ್ರು ತೊಂದರೆ ಆಯಿತು ಅಂದ್ರೆ ಅದಕ್ಕೆ ನೇರವಾದಂಥ ಕಾರಣ ನಿಮ್ಮ ಇವತ್ತಿನ ನೀತಿಯ ಒಂದು ಪರಿಣಾಮ ಅಂತೇಳಿ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಮತ್ತು ಸರ್ಕಾರ ದಯಮಾಡಿ ಪಕ್ಷದ ಪರವಾಗಿ ನಾವು ವಿನಂತಿಯನ್ನು ಕೂಡ ಮಾಡ್ಕೊತೀವಿ. ಇದ್ರಲ್ಲಿ ಪ್ರೆಸ್ಟೀಜ್ ಅಂತ ತೆಗೆದುಕೊಂಡು ಹೋಗೋದು ಬೇಡ. ಯಾವುದೋ ಒಂದು ಕಾರಣಕ್ಕೆ ನೀವು ತೆಗೆದುಕೊಂಡಿದ್ದೀರಿ, ನಿಲ್ವು ಯಾಕೆ ತೆಗೆದುಕೊಂಡಿರಿ ಅಂತೇಳಿ
ಜನ ಗುಸುಗುಸು ಮಾತಾಡ್ತಾ ಇದ್ದಾರೆ. ನಾನು ಈ ಪತ್ರಿಕೆ ಮುಖಾಂತರ ಹೇಳಲಿಕ್ಕೆ ನಾನು ಇಷ್ಟಪಡಲ್ಲ. ಹಾಗಾಗಿ ವಾಪಸ್ಸನ್ನ ಈ ನಿಷೇಧವನ್ನು ಮಾಡಿದರೆ ವಾಪಸ್ ತೆಗೆದುಕೋಬೇಕು ಅಂತೇಳಿ ಬಿಜೆಪಿ ಶಿವಮೊಗ್ಗ ಕ್ಷೇತ್ರ ಶಾಖೆ ವತಿಯಿಂದ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೀನಿ ಸರ್. ಏನ್ ಸರ್? ಹಾಲಿ ಆಲ್ರೆಡಿ ನಾನು ಮಾತಾಡ್ತಾ ನಾನೇ ಹೇಳಿದ್ನಲ್ವಾ, ಆಲ್ರೆಡಿ ಕೆಲವು ರಾಜ್ಯಗಳಲ್ಲಿ ಬ್ಯಾನ್ ಮಾಡಿದ್ದಾರೆ. ಸಮಯ ಸಂದರ್ಭಗಳನ್ನ ನೋಡಿಕೊಂಡು ಇವನ್ ಮಹಾರಾಷ್ಟ್ರದಲ್ಲೂ ಕೂಡ ಲಾರಿನ ಕೂಡ ಬೇರೆ ರಾಜ್ಯಕ್ಕೆ ಹೋಗಿ ನಿಲ್ಲಿಸ್ತಾ ಇದ್ರು. ಮೊನ್ನೆ ಅವ್ರನ್ನೂ ಕೂಡ ಕನ್ವಿನ್ಸ್ ಮಾಡಿ ಬಿಡಿಸುವಂತ ಕೆಲಸಗಳನ್ನ ಮಾಡಿದ್ದು ಕೂಡ ನಿಮ್ ಗಮನದಲ್ಲಿದೆ. ಹಾಗಾಗಿ ನಾನು ಹೇಳೋದು, ಹಾಗೆಂದ್ರೆ ಗುಜರಾತ್ ಅಲ್ಲಿ ಲಿಕ್ಕರ್ ಇಲ್ಲ, ಮಾಡ್ತೀರಾ, ಬ್ಯಾನ್ ಮಾಡ್ತೀರಾ ನೀವು ಇಲ್ಲಿ CL7 ಹೀಗೆ ಕೊಡ್ತೀರಾ ಇನ್ನು ಸಾವಿರಾರು ಗಟ್ಟಲೆ. ಹಾಗಾಗಿ ಸಮಯ ಸಂದರ್ಭ ನೋಡಿಕೊಂಡು ಚರ್ಚೆ ಮಾಡಿಕೊಂಡು ಒಂದು ಸಮಿತಿ ಬೇಕಾದ್ರೆ ರಚನೆ ಮಾಡ್ರಿ. ಇದ್ರ ಪರಿಣಾಮಗಳು ಯಾವ್ಯಾವ ಕ್ಷೇತ್ರದಲ್ಲಿ ಏನೇನು ಆಗುತ್ತೆ ಅಂತ ಚರ್ಚೆ ಮಾಡಿ. ಈ ರೀತಿ ಏಕಾಏಕಿ ಡಿಕ್ಟೇಟರ್ಶಿಪ್ ಪ್ರಕಾರ ಈ ರೀತಿ ತೆಗೆದುಕೊಳ್ಳೋದು ತಪ್ಪು ಅಂತ ನಾನು ಹೇಳ್ತೀನಿ ಸರ್. ಸರ್, ಈ ನಮ್ಮ ದೇಶದಲ್ಲಿ ಅತ್ಯಂತ ವಿಸ್ತಾರವಾದಂಥ ಗಡಿ ನಮ್ಮ ಬಾಂಗ್ಲಾದೇಶ, ಆ ಭಾಗದ ಬಾಂಗ್ಲಾದೇಶದಿಂದ ಆ ಒಂದು ಗಡಿ ತಮಗೆಲ್ಲರೂ ಕೂಡ ಗೊತ್ತಂತ ವಿಚಾರ. ಫೆನ್ಸಿಂಗೇ ಇದ್ದಿದ್ದಿಲ್ಲ. ಈ ನಮ್ಮ ಸರ್ಕಾರ ಬಂದ ಮೇಲೆ 1000 ಕಿಲೋಮೀಟರ್ ಫೆನ್ಸಿಂಗ್ ಮಾಡುವಂಥ ಕೆಲಸ ಕೂಡ ಮಾಡ್ತಾ ಇದೆ. ತಲೆ ಮೇಲೆ ಹೊತ್ಕೊಂಡು ಸಾಗಿಸಿ ಆಮೇಲೆ ಲಾರಿ ಲೋಡ್ ಮಾಡ್ಕೊಂಡು ಗಾದೆ ಹೇಳಿದೆಯಲ್ಲ, ಚಾಪೆ ಕೆಳಗೆ ರಂಗೋಲಿ ಕೆಳಗೆ ತೂರ್ತಾರೆ ಅಂತ ಹೇಳ್ತಾರೆ. ಆ ರೀತಿ ಆ ವ್ಯವಸ್ಥೆಗಳು ನಡೀತಾನೆ ಇದೆ. ಎಷ್ಟು ಹಂತ ಹಂತವಾಗಿ ಅದನ್ನ ಬಿಗಿ ಮಾಡುವಂಥ ದಿಕ್ಕಿನಲ್ಲಿ ಏನೇನು ಬೇಕು ನಮ್ಮ ಸರ್ಕಾರ ಮಾಡ್ತಾನೆ ಇದೆ. ಅದನ್ನು ಸಂಪೂರ್ಣವಾಗಿ ಬಂದ್ ಮಾಡ್ಲಿಕ್ಕೆ ಇನ್ನೂ ಏನ್ ಬೇಕು ಅದಕ್ಕೆ ಗಮನವನ್ನು ಕೊಡಬೇಕು ಅನ್ನೋದು ಒಬ್ಬ ಸಂಸತ್ ಸದಸ್ಯರ ಒಂದು ನಿಯೋಗವು ನಾವು ನಮ್ಮ ಕೆಲಸವನ್ನು ನಾವು ಮಾಡಿದ್ದೀವಿ. ಸರಿ ಇದೆ, ತಾವು ಹೇಳೋ ಪ್ರಕಾರ ಡ್ರೈ ಫ್ರೂಟ್ ಆ ಒಂದು ಇದರಲ್ಲಿ ಅರೆಕನೆಟ್ಟು ಕೂಡ ಒಳಗಡೆ ಅದು ಇಂಪೋರ್ಟ್ ಅಫಿಷಿಯಲ್ ಆಗಿ ಆಗ್ತಾ ಇರೋದು. ನಾನು ಹೇಳ್ತಿರೋದು ಕಳ್ಮಾಲು, ಇದ್ರ ಬಗ್ಗೆ ಹೇಳ್ತಾ ಇರೋದು. ಮೊನ್ನೆ ಪಾರ್ಲಿಮೆಂಟ್ ಅಲ್ಲಿ ನಾನು ಅನ್ಸ್ಟಾರ್ಟ್ ಕ್ವಶನ್ ಕೇಳಿದಾಗ ಎಕ್ಸ್ಪೋರ್ಟ್ಗಿಂತ ಇಂಪೋರ್ಟ್ ಹೆಚ್ಚಿಗೆ ಇದೆ. ನನಗೆ ಗಾಬರಿ ಆಯ್ತು. ಎಕ್ಸ್ಪೋರ್ಟ್ಗಿಂತ ಇಂಪೋರ್ಟ್ ಹೆಚ್ಚಿಗೆ ಇದೆ. ಪಿಯೂಷ್ ಗೋಯಲ್ ಜಿ ಅವರು ಕಾಮರ್ಸ್ ಮಿನಿಸ್ಟರ್ ಹೇಳಿದ್ದೇನು ಅಂದ್ರೆ ಕನ್ಸ್ಯೂಮರ್ಸ್ ಇನ್ನೂ ಹೆಚ್ಚಿಗೆ ಇದೆ ನಮ್ಮ ದೇಶದಲ್ಲಿ. ನಮ್ಮ ದೇಶದಲ್ಲಿ ಬೆಳೀತಿರೋದು ಅಡಿಕೆ ನಮಗೆ ಸಾಲ್ತಾ ಇಲ್ಲ, ಇನ್ನೂ ಅಡಿಕೆ ಬೇಕು. ಮತ್ತೆ ಇಂಟರ್ನ್ಯಾಷನಲ್ ಟ್ರೀಟಿ ಪ್ರಕಾರ ನಮ್ಗೆ ಬೇಕಾದಾಗ ಹೆಚ್ಚಿಗೆ ಎಕ್ಸ್ಪೋರ್ಟ್ ಮಾಡೋದು, ಬ್ಯಾಲಿದಾಗ ಕಮ್ಮಿ ಇಂಪೋರ್ಟ್ ಮಾಡ್ಕೊಳಕ್ಕೆ ಅವಕಾಶಗಳಿಲ್ಲ. ನಾವು ಇಂಪೋರ್ಟ್ ಅಷ್ಟು ಮಾಡ್ಕೊಳ್ಳೇಬೇಕಾಗುತ್ತೆ ಇಂಟರ್ನ್ಯಾಷನಲ್ ಟ್ರೀಟಿ ಪ್ರಕಾರ. ಆದರೆ ನಮ್ಮ ಕನ್ಸ್ಯೂಮರ್ಸ್ ಇನ್ನೂ ನಮ್ಮ ಅಡಿಕೆ ಇನ್ನೂ ಕೂಡ ಬೇಕು ನಮ್ಮ ದೇಶದ ಕನ್ಸ್ಯೂಮರ್ಸ್ಗೆ ಅನ್ನೋ ರೀತಿಯಿಂದ ಉತ್ತರ ಕೂಡ ಬಂದಿದೆ. ಸರಿ ಇದೆ, ಅದು ಜವಾಬ್ದಾರಿ ಹೆಚ್ಚಿಗೆ ಇದೆ ಸರ್. ಇಲ್ಲ, ಈ ಅವಧಿಯೊಳಗೆ ಈ ಒಂದು ಆಗ್ಲೇ ಹೇಳಿದಾಗೆ ನಮ್ಮ ಮೇಲೆ ತೂಗುತ್ತಿ ನಮ್ಮ ಅಡಿಕೆ ಬೆಳೆಗಾರರ ಮೇಲೆ ಏನಿದೆ ಶಾಶ್ವತವಾದ ಪರಿಹಾರ ಆಗ್ಬೇಕು. ತಾವು ಹೇಳಿದಾಗೆ ಅಡಿಕೆನೆ ಕ್ಯಾನ್ಸರ್ ಹಾನಿಕಾರಕ ಅಂತ ಹೇಳಿ ಇದೆ, ಕೆಲವು ರಿಪೋರ್ಟ್ ಬಂದಿದೆ. ಕಾರಣ ಕೆಲವು ಕಾಣದ ಕೈಗಳು ಮಾಡ್ತಿರುವಂತ ದುರಾಸೆಗೆ ಮಾಡುವಂತ ತಪ್ಪೇನಿದೆ, ಅದಕ್ಕೆ ಆ ಕೆಂಪು ಕಲರ್ ಬರ್ಲಿಕ್ಕೋಸ್ಕರ ನಮ್ಮ ಮಲೆನಾಡಿನ ಒಂದು ಪರಂಪರೆ ಆ ಚೊಗುರು ಅಂತ ಏನಿದೆ ಅದನ್ನ ಬಿಟ್ಟು ಆರ್ಟಿಫಿಷಿಯಲ್ ಕಲರ್ಸ್ಗಳನ್ನ ಕೆಲವು ಜನ ಮಾಡಿದ್ರು. ಆ ತರ ಲಾರಿ ಲೋಡ್ಗಳನ್ನ ಸ್ಯಾಂಪಲ್ ತೆಗೆದಾಗ ಕ್ಯಾನ್ಸರ್ ಅಂತನೂ ಕೂಡ ಅಂದ್ರೆ ಅದು ವಿಷಹಾನಿಕಾರಿ ಅಂತ ಹೇಳಿ ರಿಪೋರ್ಟ್ ಕೂಡ ಸಿಗ್ತಾ ಇರೋದು ಎಲ್ಲರೂ ಕೂಡ ಗೊತ್ತಂತ ವಿಚಾರ. ಹಾಗಾಗಿ ಯಾರೋ 4 ಜನ ಮಾಡ್ತಿರುವಂತ ಕಳ್ತನಕ್ಕೆ ಇಡೀ ಅಡಿಕೆ ಬೆಳೆಗಾರನ, ಇಡೀ ಈ ಒಂದು ದಂಧೆ ಮಾಡ್ತಿರೋ ವರ್ತಕರನ್ನ ಬಲಿಪಶುವನ್ನು ಮಾಡಬಾರ್ದು ಅಂತ ಹೇಳಿ ಆ ದಿಕ್ಕಲ್ಲೂ ಕೂಡ ನಮ್ಮ ಕರ್ತವ್ಯ ಇದೆ. ನಾವೆಲ್ಲ ಮಲೆನಾಡು, ನಮ್ಮ ಸೌತ್ ಇಂಡಿಯಾ, ಕೇರಳದಿಂದ ಹಿಡಿದು ನಾವೇ ಸಂಸತ್ ಸದಸ್ಯರು ಇದಕ್ಕೆ ಶಾಶ್ವತವಂತ ಪರಿಹಾರವನ್ನ ಈ ಒಂದು ಅವಧಿಯಲ್ಲಿ ತರಲಿಕ್ಕೆ ಅನ್ಬೇಕು. ಎಲ್ಲ ರೀತಿಯಿಂದ ಶತ ಪ್ರಯತ್ನ ಮಾಡ್ತೀವಿ ಸರ್. ಸರ್, ಮೊನ್ನೆ ಮಹಾರಾಷ್ಟ್ರದಲ್ಲಿ ಉದಾಹರಣೆಗೆ 8 ಲೋಡು ಏನು ಸೀಸ್ ಆಯಿತು, 1 ಲಾರಿ ಲೋಡು ನಮಗೆ ನೆಗೆಟಿವ್ ರಿಪೋರ್ಟ್ ಬಂದಿದೆ. ಅಂದರೆ ದಟ್ ಮೀನ್ಸ್ ಅಡಲ್ಟ್ರೇಷನ್ ಇದೆ ಅಂತೇಳಿ. ಇನ್ನು ಉಳಿದ ದಟ್ ಮೀನ್ಸ್ ಪಾಸಿಟಿವ್ ಬಂದಿದೆ, ಇನ್ನು ಉಳಿದ ನೆಗೆಟಿವ್ ಬಂದಿದೆ, ಅಡಲ್ಟ್ರೇಷನ್ ಇದೆ ಅಂತ ಬಂದಿದೆ. ಈ ಥರ ಯಾವುದೋ 1 ಲೋಡಿಂದ ಇದರ ದೊಡ್ಡ ದೊಡ್ಡ ಸಮಸ್ಯೆಗಳು ನಾವು ಎದುರಿಸ್ತಾ ಇದ್ದೀವಿ. ಇನ್ನೊಂದು ಕಡೆ 10 ಕಡೆ ನೀವು ಹೇಳಿದಂಗೆ ನೆಗೆಟಿವ್ ರಿಪೋರ್ಟ್ ಬಂದಿದೆ, ಅಡಲ್ಟ್ರೇಷನ್ ಇಲ್ಲ ಅಂತ ಬಂದಿದೆ.
ಸೊ ಅದನ್ನು ಕನ್ಸಿಡರ್ ಮಾಡಬೇಕಾದ ಸರ್ಕಾರಗಳು. ಸೊ ಆ ದಿಕ್ಕಲ್ಲಿ ಈ ಒಂದು ಪ್ರತಿ ವರ್ಷ ನನಗೆ 10-15 ವರ್ಷದಿಂದ ಇದೇ ರೀತಿ ಪ್ರೆಸ್ ಮೀಟ್ ನಾನು ಮಾಡ್ಕೊಂಡು ಬರ್ತಾ ಇದ್ದೀನಿ. ಶಾಶ್ವತವಾಗಿ ಪರಿಹಾರ ಸಿಗಲಿಕ್ಕೆ ನಮ್ಮ ಎಲ್ಲ ಹಿರಿಯರ ಒಂದು ನೇತೃತ್ವದಲ್ಲಿ ಈ ಉಳಿದಂಥ ಅವಧಿಯೊಳಗೆ ಒಂದು ಶಾಶ್ವತವಾಗಿ ಇದು ಅಡಲ್ಟ್ರೇಷನ್ ಇದು ಒಂದು ಕಡೆ ಆದರೆ ಕ್ಯಾನ್ಸರ್ ಹಾನಿಕಾರಕ ಅಲ್ಲ ಅನ್ನೋದೊಂದು ಲ್ಯಾಬ್ ರಿಪೋರ್ಟನ್ನು ವರ್ಲ್ಡ್ ಹೆಲ್ತ್ ಸೆಂಟರ್ ಕೂಡ ನಾವು ಪ್ರೂವ್ ಮಾಡಬೇಕಾಗಿದೆ. ಮೊನ್ನೆ ಶ್ರೀಲಂಕಾದಲ್ಲಿ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ಲಿ ಅಡ್ಕೆನೆ ವಿಷ ಹಾನಿಕಾರಕ ಕ್ಯಾನ್ಸರ್ ಹಾನಿಕಾರಕ ಅನ್ನೋಂಥ ಒಂದು ರಿಪೋರ್ಟ್ ಅಲ್ಲಿ ಪಾಸ್ ಆಗಿದೆ. ಇನ್ನೂ ದೊಡ್ಡ ಒಂದು ಸಮಸ್ಯೆಯಲ್ಲಿದ್ದೀವಿ. ಸೊ ಈ ಸಂದರ್ಭದಲ್ಲಿ ನಮ್ಮ ಕೇಂದ್ರ ಸರ್ಕಾರದ ದೊಡ್ಡ ಜವಾಬ್ದಾರಿ ಇದೆ ನಮ್ಮೆಲ್ಲರದ್ದು ಕೂಡ. ಇದು ಶಾಶ್ವತವಾಗಿ ಇದಕ್ಕೆ ಪರಿಹಾರ ಹುಡುಕುವಂಥ ದಿಕ್ಕಿನಲ್ಲಿ ಆ ಪ್ರಯತ್ನಗಳು ಆಗ್ತಾ ಇದೆ ಸರ್. ಸರ್ ಈಗಾಗಲೇ ಗೃಹ ಸಚಿವರು ಪಾರ್ಲಿಮೆಂಟಲ್ಲೇ ಗೌರವಂತ ಪ್ರಧಾನಮಂತ್ರಿಗಳು ಪಾರ್ಲಿಮೆಂಟಲ್ಲೇ ಇದ್ದಾರೆ ಸಂಪೂರ್ಣವಾಗಿ. ಒಂದು ದಿನನೂ ಕೂಡ ಕ್ವಶನ್ ಅವರ್ಸ್ ಅನ್ನ ನಡೆಸಲಿಕ್ಕೆ ಸರ್ಕಾರ ಬಿಡಲಿಲ್ಲ. ಮತ್ತೆ ವಿರೋಧ ಪಕ್ಷಕ್ಕೆ ಅವ್ರದೇ ಆದಂತ ಒಂದು ಗೌರವ ಇದೆ, ಯಾವ್ದು ಮಾಡಿಲ್ಲ. ಅವ್ರು ಹೇಳಿದ್ರು ಈ ಒಂದು ಪೇಪರ್ ಲೀಕ್ಔಟ್ ವಿಚಾರದಲ್ಲಿ ಏನೇನು ಸ್ಟೆಪ್ಸ್ಗಳನ್ನು ತೆಗೆದುಕೊಳ್ಬೇಕು, ಸರ್ಕಾರ ಎಲ್ಲದೂ ತೆಗೆದುಕೊಂಡಾಗಿದೆ. ನಮ್ಮ ಕರ್ನಾಟಕದ ನೀಲ್ಕಣಿ ಅವರ ನೇತೃತ್ವದಲ್ಲಿ ಸಮಿತಿಯನ್ನು ರಚನೆ ಮಾಡಾಗಿದೆ. ಅದರಲ್ಲಿ ಇಲ್ಲಿರುವಂಥ ಎಜುಕೇಶನ್ ಬಗ್ಗೆನೂ ಕೂಡ ಈ ಕಾಂಗ್ರೆಸ್ಸಿನ ಪ್ರಿಯಾಂಕಾ ವಾದ್ರಾ ಅವರು ಗೋಮೂತ್ರ ತಜ್ಞನ ಅಂತ ಹೇಳಿ ಟೀಸ್ ಮಾಡಿದ್ದು ಕೂಡ ನಿಮಗೆಲ್ಲರೂ ಕೂಡ ಗೊತ್ತಂತ ವಿಚಾರ. ಏನು ತಪ್ಪಿಲ್ದಂತ ಒಬ್ಬ ಎಜುಕೇಶನ್ ಮಿನಿಸ್ಟರ್ನ ಅವರ ಹೋರಾಟಕ್ಕೆ ಗೌರವ ಕೊಟ್ಟು, ಅವರ ಧ್ವನಿಗೆ ಗೌರವ ಕೊಟ್ಟು ರಾಜೀನಾಮೆಯನ್ನ ತೆಗೆದುಕೊಳ್ಳುವಂತ ಕೆಲಸನೂ ಕೂಡ ಆಯ್ತು. ಶೂಟೌಟ್ ಆಗೇ ಇಲ್ಲ. ಆದ್ರೆ ಶೂಟೌಟ್ಗೆ ಆರ್ಡರ್ ಕೊಟ್ಟವ್ರು ಯಾರು ಅಂತೇಳಿ ಅಮಿತ್ ಶಾ ಅವರು ಬಂದು ಉತ್ತರ ಕೊಡಬೇಕು ಅಂತೇಳಿ ಇಲ್ಲ ಸಲ್ಲದ ಈ ರೀತಿಯಿಂದ ಚರ್ಚೆಗಳನ್ನ ಮಾಡ್ತಾರೆ. ಅಂದ್ರೆ ನಿನ್ನೆ ಗೌರವ ಹೇಳಿದ್ರಲ್ಲ, ನಾನು ಇವತ್ತಿನಿಂದ ನಿನ್ನೆ ಮಧ್ಯಾಹ್ನ 3 ಗಂಟೆವರೆಗೂ ನಾನು ಪಾರ್ಲಿಮೆಂಟ್ ಬಂದು ಪೂರಕ್ಕೆ ನಾನು ತಯಾರಿ ಚರ್ಚೆ ಮಾಡೋದು ನೀವು ರೆಡಿ ಇದೆ ಅಂದ್ರೆ ನಿಮ್ಮ ಹರಿಕತೆ ಕೇಳಕ್ಕೆ ನಾವು ಇಲ್ಲ ಅಂತೇಳಿ ಉತ್ತರ ಒಬ್ಬ ವಿರೋಧ ಪಕ್ಷ ನಾಯಕರು ಉತ್ತರ ಕೊಡ್ತಾರೆ. ಅಂದ್ರೆ ಪೂರ್ತಿ ರಾಜಕಾರಣ ಡಿಬೇಟ್ ಮಾಡುವಂತ ಯೋಗ್ಯತೆ ಧೈರ್ಯ ಇವರಿಗೆ ಇಲ್ಲ. ಅದರಿಂದ ತಪ್ಪಿಸ್ಕೊಳಕ್ಕೋಸ್ಕರ ಯಾವುದೇ ವಿಚಾರಗಳು ಇಲ್ಲದೇ ಇರೋದ್ರಿಂದ ಈ ರೀತಿಯ ಒಂದು ಪೊಲಿಟಿಕಲ್ ಮೈಲೇಜ್ಗೋಸ್ಕರ ಹೊರಗಡೆ ಕೂತ್ಕೊಂಡು ಹೋರಾಟ ಮಾಡಿದೆ ಹೊರತು ಪಾರ್ಲಿಮೆಂಟ್ ಬರುವಂತ ಧೈರ್ಯ ಇವ್ರು ಯಾರು ಕೂಡ ಮಾಡಲಿಲ್ಲ ಸರ್. ಸರ್ ಈಗ ಆಲ್ರೆಡಿ ವಿಚಾರಗಳು ಹೈಕೋರ್ಟು ಸುಪ್ರೀಂ ಕೋರ್ಟಲ್ಲಿ ನಡೀತಾ ಇದೆ ಸರ್, ತನಿಖೆಗಳು ನಡೀತಾ ಇದೆ ಸರ್, ಅಲ್ಲಿ ರಿಪೋರ್ಟ್ಗಳು ಸಬ್ಮಿಟ್ ಆಗ್ತಾ ಇದೆ ಸರ್. ಹೀಗಿದ್ದ ತಡ್ಕೊಬೇಕಲ್ಲ. ಸರ್ ಈ ಕ್ಯಾನ್ಸರು ಇವತ್ತಿಂದಲ್ಲ, ಇಷ್ಟು ವರ್ಷ ಮಾಡ್ಕೊಂಡು ಬಂದಂತ ಒಂದಿದು. ಒಂದು ಕಾಲದಲ್ಲಿ ಈ ಸೋಷಿಯಲ್ ಮೀಡಿಯಾ ಇವತ್ತಿನ ಒಂದು ಟೆಕ್ನಾಲಜಿ ಏನೂ ಇಲ್ಲದಂಥ ಸಂದರ್ಭದಲ್ಲೂ ಕೂಡ ಪೇಪರ್ ಲೀಕ್ಔಟ್ ಆಗಿದ್ದು ಹಗರಣ ನಡೆದಿದ್ದು ಇವೆಲ್ಲರೂ ಕೂಡ ಗೊತ್ತಂತ ವಿಚಾರ. ಇವತ್ತಿಷ್ಟೆಲ್ಲ ಎಕ್ಸ್ಪೆನ್ಷನ್ ಆಗಿದೆ. ಇವತ್ತು ಈಸಿಯಾಗಿ ಯಾವುದೋ ಒಂದು ಬಟನ್ ಮುಖಾಂತರ ಏನ್ ಬೇಕಾದ್ರೂ ಕೂಡ ವಿಚಾರಗಳನ್ನ ತರಿಸ್ಕೊಳ್ಳೋಂಥ ಒಂದು ಸಂದರ್ಭದಲ್ಲಿ ಇವತ್ತು ನಡೆದು ಹೋಗಿದೆ. ಅದಕ್ಕೋಸ್ಕರ ಆ ಕಳ್ತನ ಮಾಡಿ ಎಕ್ಸಾಮ್ ಬರ್ದಂತ ಅವರಿಗೆ ನಾಳೆ ಮೇಲ್ಗೈ ಆಗ್ಬಾರ್ದು ಅಂತೇಳಿ ವಿತಿನ್ ಎ ಮಂತಲ್ಲಿ ರೀ ಎಕ್ಸಾಮ್ ಅನ್ನ ಮಾಡಿ ಪ್ರಾಮಾಣಿಕರಿಗೆ ಮತ್ತೊಮ್ಮೆ ಅವಕಾಶ ಮಾಡುವಂತ ಕೆಲಸ ಕೇಂದ್ರ ಸರ್ಕಾರ ಅಷ್ಟು ಧೈರ್ಯ ಮಾಡ್ತಲ್ಲ. ಹಿಂದೆ ಯಾರು ಮಾಡಿದ್ರು ಇಂಥ ದೊಡ್ಡ ಎಕ್ಸಾಮ್ ಅಲ್ಲಿ? ಮತ್ತೆ ಮುಂದೆ ಈ ರೀತಿ ಆಗದ ರೀತಿಯಲ್ಲಿ ಏನು ಎಚ್ಚರಿಕೆ ವಹಿಸಬೇಕು ಅದನ್ನು ಕೂಡ ಮಾಡಿದ್ದಾರೆ. ಹಾಗಾಗಿ ಆ ಒಂದು ದಿಕ್ಕಿನಲ್ಲಿ ಕೆಲವು ಇದು ಹೋರಾಟಗಳನ್ನು ಯುವಕರು ಬಂದಿರೋದು, ಜನ್ಸಿಗಳು ಬಂದಿದ್ದು ಎಲ್ಲ ಸರಿ. ಅದ್ರ ಜೊತೆಗೆ ಈ ದೇಶ ವಿರೋಧ ಕೆಲವು ಶಕ್ತಿಗಳು ಕೂಡ ಕೈ ಜೋಡಿಸಿ ಮೋದಿಜಿಯವರನ್ನ ಪ್ರಾಮಾಣಿಕವಾಗಿ ಅವರು ಡಿಬೇಟ್ ಮಾಡ್ಲಿಕ್ಕೆ ಆಗಲ್ಲ, ಅಡ್ದಾರಿ ಮುಖಾಂತರ ಏನಾದರೂ ಅವರಿಗೆ ಕೆಟ್ಟ ಹೆಸರು ತರಬೇಕು ಅಂತೇಳಿ ಇಲ್ಲ ಸಲ್ಲದ ಶಕ್ತಿಗಳು ಸೇರ್ಕೊಂತು ಅದಕ್ಕೆ ಕಾಂಗ್ರೆಸ್ ಕೂಡ ತನ್ನ ಮುಖ್ಯ ಪಾಲನ್ನು ಕೈ ಜೋಡಿಸುವಂತ ಪ್ರಯತ್ನ ಮಾಡಿದೆ. ಸರ್ ಈ ನೀಟ್ ಕಾನ್ಸೆಪ್ಟ್ ಬಂದಾದ್ಮೇಲೆ ಎಷ್ಟು ಜನ ಬಡವ್ರ ಮಕ್ಕಳು, ಎಷ್ಟು ಜನ ಆಟೋ ಚಾಲಕರು, ಹಮಾಲರು ಮಾಡುವಂಥ ಮಕ್ಕಳು ಇವತ್ತು ಮೆಡಿಕಲ್ ಸ್ಟೂಡೆಂಟ್ಸ್ ಆಗಿ ಇವತ್ತು ಡಾಕ್ಟರ್ಸ್ ಆಗಿರೋದು ಉದಾಹರಣೆ ಕಣ್ಮುಂದೆ ಇದೆಯಲ್ಲ. ಮೊದಲು ಯಾವ್ದಾದ್ರು ಪ್ರೈವೇಟ್ ಕಾಲೇಜಲ್ಲಿ ನಾವು ಬ್ಲಾಂಕ್ ಚೆಕ್ ಕೊಟ್ಟು ಹೋಗ್ಬೇಕಾಗಿತ್ತಲ್ಲ. ಆ ರೀತಿಯಂತ ಒಂದು ಎಕನಾಮಿಕಲಿ ವೀಕರ್ ಸೆಕ್ಷನ್ಗೂ ಕೂಡ ಈ ರೀತಿಯಂತ ಒಬ್ಬ
ಬಡವ್ರ ಮಗನೂ ಕೂಡ ಡಾಕ್ಟರ್ ಆಗ್ಬೋದು ಅಂತ ಒಂದು ಕಾನ್ಸೆಪ್ಟ್ ಅನ್ನ ಇಟ್ಕೊಂಡು ಈ ನೀಟ್ ಕಾನ್ಸೆಪ್ಟ್ ಅನ್ನ ದೇಶಕ್ಕೆ ಕೊಡುವಂತ ಕೆಲಸ ಮಾಡಿದಾರಲ್ಲ. ಹಾಗೆ ಅದರಲ್ಲಿರುವಂತ ನ್ಯೂನತೆ ಕೆಲವು ಇನ್ನೂ ಏನು ನ್ಯೂನತೆಗಳಿದೆ ಅದನ್ನ ಸರಿ ಮಾಡುವಂತ ಪ್ರಯತ್ನವನ್ನು ಮಾಡಬೇಕೇ ಹೊರತು ಅದನ್ನೇ ತೆಗೆದುಹಾಕಬಹುದು ಅಂತ ವಾದ ಏನಿದೆ ಸರಿಯಲ್ಲ ಸರ್. ಹಿಂದೆ ನಮ್ಮ ಸಂಘಟನೆ ಹಿರಿಯರು ಅವರ ಭಾಷೆಯಲ್ಲೆಲ್ಲ ಉತ್ತರ ಕೊಟ್ಟಿದ್ದಾರೆ. ಇದು ಎಲ್ಲೋ ಒಂದ್ ಕಡೆಗೆ ಆಬ್ಜೆಕ್ಟ್ ಅಲ್ಲ. ನಮ್ಮ RSS ಅನ್ನೋದು ಭೂಮಿ ಮೇಲೆ ಸಿಗುವಂತ ವಸ್ತು ಅಲ್ಲ. ಅದು ಮನುಷ್ಯನ ಒಂದು ರಕ್ತದಲ್ಲಿ ಯಾವ ರೀತಿ ಅದು ಒಂದು ಎಮೋಷನಲ್ ಇಶ್ಯೂ ಅದು ಯಾವ ರೀತಿ ಕರಗತ ಆಗಿದೆ ಆ ರೀತಿ ಅಂತ ಆ ಮನುಷ್ಯನಲ್ಲೇ ಬಿಲ್ಡ್ ಆಗಿರೋಂಥ ಒಂದು ದೇಶ ಪ್ರೇಮದ ಒಂದು ಸಂಕೇತ ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಹಂಗಾಗಿ ಇದನ್ನ ನೀವೆಲ್ಲೋ ಶಾಖೆ ಹೊರಗಡೆ ಬ್ಯಾನ್ ಮಾಡ್ತೀರಿ, ಇನ್ನೊಂದು ಕಡೆ ಮಾಡ್ತೀರಿ, ಇದರಿಂದ ನೀವು RSS ಅನ್ನ ನೀವು ತುಳಿಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಹೆಚ್ಚು ಅದು ಎದ್ನಿಲ್ಲುವಂತ ಒಂದು ಶಕ್ತಿ ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಇದೆ ಸರ್. ಸರ್ ನನಗೆ ತೃಪ್ತಿ ಇದೆ. 16 ಲಕ್ಷ ಮತದಾರರು ನನಗೆ ಆಶೀರ್ವಾದ ಮಾಡಿ ಶಿವಮೊಗ್ಗ ಕ್ಷೇತ್ರದ ಜನರು ಸೇವೆ ಮಾಡುವಂತ ಒಂದು ಅವಕಾಶ ನನ್ನ ಸಂಘಟನೆ ಕೊಟ್ಟಿದೆ. ಎಲ್ಲ ಬೇಕಾದಷ್ಟು ಜನ ಚುನಾಯಿತ ಪ್ರತಿನಿಧಿಗಳಿದ್ದಾರೆ ಆ ಜಾಗಕ್ಕೆ, ಆ ಕೆಪಾಸಿಟಿ ಇರೋಂಥರ ಆಗಲಿ. ನಾನು ಒಬ್ಬ ಸಂಸತ್ ಸದಸ್ಯ ನನ್ನ ಕ್ಷೇತ್ರದ ಇದರಲ್ಲಿ ತೃಪ್ತಿ ಇದೆ. ಸರ್ ಇಲ್ಲಿ ವಿಜಯಣ್ಣ ರಾಗಣ ಪ್ರಶ್ನೆ ಅಲ್ಲ, ನಮ್ಮೆಲ್ಲ ನೋಡಂತ ನಮ್ಮ ಸಂಘಟನೆ ಇದೆ ಸರ್. ಯಾವ್ಯಾವ ಸಂದರ್ಭದಲ್ಲಿ ಯಾರ್ಯಾರು ಯಾವ ನಾಯಕತ್ವವನ್ನು ವಹಿಸ್ಕೊಳ್ಬೇಕು ಅನ್ನೋಂತ ಅತಿಯಾದ ಪ್ರೇಮದಿಂದ ಹೇಳಿದ್ದಾರೆ ಅನ್ಸುತ್ತೆ. ನಮ್ಮ ಸ್ನೇಹಿತರು ನಾನು ಈಗ ಬೆಳಗ್ಗೆ ಬಂದಿನ ಟ್ರೈನಿಗೆ ಇನ್ನೂ ಅರ್ಧಂಬರ್ಧ ನಿದ್ದೆ ಆಗಿದೆ. ಮಾತಾಡ್ತೀನಿ ಸರ್. ಥ್ಯಾಂಕ್ ಯು.